ಉಡುಪಿ ಜಿಲ್ಲೆಯಲ್ಲಿ ನೀವೆಂದೂ ನೋಡಿರದ ಊಹೆಯೂ ಮಾಡಿರದಂತಹ ವಿಶೇಷವಾದ ಗಣೇಶನ ದೇವಾಲಯವೊಂದಿದೆ. ವರ್ಷದಲ್ಲಿ ಒಮ್ಮೆ ಮಾತ್ರ ಪೂಜೆಗೊಳ್ಳುವ ಬೆಟ್ಟದ ಮೇಲೆ ನೆಲೆಸಿರುವ ಈ ಗಣೇಶನ ಶಕ್ತಿಯ ಬಗ್ಗೆ ಕೇಳಿದ್ರೆ ಖಂಡಿತವಾಗಿಯೂ ರೋಮಾಂಚನವಾಗ್ಲಿಕ್ಕಿದೆ. ಕುಂದಾಪುರ ತಾಲೂಕಿನ ಅಮಾಸೆ ಬೈಲಿನ ಜಡ್ಡಿನ ಗದ್ದೆಯಲ್ಲಿ ನೆಲೆಸಿರುವ ಗಾಳಿಗುಡ್ಡ ಮಹಾಗಣಪತಿ ದೇವಸ್ಥಾನ. ಡಿಸೆಂಬರ್ ತಿಂಗಳ ಪ್ರಾರಂಭದಿಂದ ಅಮಾಸೆ ಬೈಲಿನ ಬಳಿಯ ಎಲ್ಲಾ ಸ್ಥಳದಲ್ಲೂ ಅತ್ಯಂತ ರಭಸದ ಗಾಳಿ ಬೀಸಲು ಪ್ರಾರಂಭವಾಗುತ್ತೆ. ಅದೆಷ್ಟರ ಮಟ್ಟಿಗೆಂದರೆ ಸಮುದ್ರದ ಬಳಿ ಬೀಸುವ ಗಾಳಿಗಿಂತಲೂ ರಭಸವಾಗಿರುತ್ತೆ. ಈ ಬೆಟ್ಟದಿಂದಲೇ ಎಲ್ಲಾ ದಿಕ್ಕುಗಳಲ್ಲೂ ಗಾಳಿ ಬೀಸಲು ಪ್ರಾರಂಭವಾಗುತ್ತೆ. ಅದೇ ಈ ಗಾಳಿಗುಡ್ಡ ಮಹಾಗಣಪತಿ ದೇವಸ್ಥಾನದ ಹಬ್ಬದ ಮುನ್ಸೂಚನೆಯಾಗಿರುತ್ತೆ. ಮರ ಗಿಡಗಳಿಗೆ ಹಾಗೂ ಯಾರಿಗೂ ಏನು ಹಾನಿಯಾಗಬಾರದೆಂದು ಬೇಡಿಕೊಳ್ತಾರೆ. ಡಿಸೆಂಬರ್ 25ಕ್ಕೆ ನಡೆಯುವ ಗಾಳಿಗುಡ್ಡಿ ಹಬ್ಬಕ್ಕೆ ತಪ್ಪದೇ ಎಲ್ಲರೂ ಬರ್ತಾರೆ. ಹಬ್ಬ ಮುಗಿದ ದಿನದಿಂದ ರಭಸದ ಗಾಳಿಯೇ ನಿಂತು ಬಿಡುತ್ತೆ. ಅತ್ಯಂತ ಕಠಿಣವಾದ ಈ ಮಾರ್ಗದ ಮೂಲಕ ಮೇಲೆ ಬಂದ್ರೆ ಮಹಾಗಣಪತಿಯ ದರ್ಶನವಾಗುತ್ತೆ. ಮಹಾಗಣಪತಿಯನ್ನ ನೋಡಿದ ಮೇಲೆ ಆಯಾಸವೆಲ್ಲ ಹಾರಿ ಹೋಗುತ್ತೆ. ಇಲ್ಲಿ ಪೂಜೆ ಮಾಡಿಕೊಂಡು ನಂತರ ಅತ್ಯಂತ ಕಠಿಣ ಮಾರ್ಗದ ಮೂಲಕ ಬೆಟ್ಟದ ತುತ್ತ ತುದಿಗೆ ಬಂದ್ರೆ ಶಿವನ ಮೂಲ ದೇವಸ್ಥಾನವನ್ನ ನೋಡುವ ಭಾಗ್ಯವೂ ಸಿಗುತ್ತೆ. 1500 ಅಡಿ ಎತ್ತರದಲ್ಲಿ ನೆಲೆಯಾಗಿರುವ ಈ ಶಿವನನ್ನ ಜೈನರು ಆರಾಧಿಸಿಕೊಂಡು ಬಂದಿದ್ದರೆಂದು ನಂಬಲಾಗುತ್ತೆ. ಇಲ್ಲಿ ಗಣೇಶನಿಗೆ ಪಾಂಚಕಜ್ಜಯ, ಗಣಹೋಮ, ಮೂಡು ಗಣಪತಿಯ ಸೇವೆ ಇರುತ್ತೆ. ಆದ್ರೆ ಮಧ್ಯಾಹ್ನದ ಒಳಗೆ ಎಲ್ಲಾ ಸೇವೆ ಕೊಟ್ಟು ದೇವರ ದರ್ಶನ ಪಡೆದು ಎಲ್ಲರೂ ಬೆಟ್ಟದ ಕೆಳಗೆ ಇಳಿಯಬೇಕಾಗಿರುತ್ತೆ. ಗಾಳಿಗುಡ್ಡ ಗಣಪತಿಯನ್ನ ದರ್ಶನ ಮಾಡೋಕೆ ಎಷ್ಟು ಕಷ್ಟಪಟ್ಟು ಇದನ್ ಮೇಲೆ ಹತ್ತಬೇಕು, ಮತ್ತೆ ಅದಕ್ಕಿಂತ ಮೇಲೆ ಇರುವ ಶಿವನ ಆಲಯಕ್ಕೆ ಹೋಗಲಂತೂ ತುಂಬಾನೇ ಕಷ್ಟ ಆಗುತ್ತೆ. ಬನ್ನಿ, ಇದೆಲ್ಲ ಚಾರಣವನ್ನ ನಾನಿವತ್ತು ನಿಮ್ಗೆ ತೋರಿಸಿಕೊಡ್ತೇನೆ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಗಾಳಿಗುಡ್ಡ ಗಣಪತಿಗೆ ವರ್ಷಕ್ಕೆ ಒಮ್ಮೆ ಮಾತ್ರ ಪೂಜೆ ಆಗೋದ್ರಿಂದ ಸಾವಿರಾರು ಮಂದಿ ಆಗಮಿಸಿರ್ತಾರೆ. ನಾವು ಕೂಡ ಮಹಾಗಣಪತಿಯ ದರ್ಶನ ಪಡೆಯೋ ಆಸೆಯಿಂದ ಅಲ್ಲಿಗೆ ಆಗಮಿಸಿದ್ದೆವು. ಅಲ್ಲಿಂದ ಇನ್ನೂ ತುಂಬಾ ಎತ್ತರದಲ್ಲಿ ಮಹಾದೇವನ ಗುಡಿಯೊಂದಿದೆ ಎಂದು ಕೇಳಿದ್ದೆ. ಮೂಲ ದೇವಸ್ಥಾನವು ಅದೇ ಎಂದು ತಿಳಿದಿದ್ದೆ. ಇದು ಇನ್ನಷ್ಟು ಕಷ್ಟಕರವಾದ ಚಾರಣವಾಗಿದ್ದು ಅಲ್ಲಿಗೂ ನಾವು ಪ್ರಯಾಣ ಬೆಳೆಸಿದ್ದೆವು. ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾನೆ ಇರುತ್ತೆ. ಇದೇ ಗುಡ್ಡದಿಂದ ಬೀಸುವುದರಿಂದ ಗಾಳಿಗುಡ್ಡ ಎಂದೇ ಪ್ರಸಿದ್ಧ ಪಡೆದಿದೆ. ಕೊಡಿ ತಿಂಗಳಂದ್ರೆ ಡಿಸೆಂಬರ್ ಇಂದ ಪ್ರಾರಂಭವಾದ ಈ ಗಾಳಿ ಡಿಸೆಂಬರ್ 25ಕ್ಕೆ ನಡೆಯುವ ಈ ಹಬ್ಬದ ದಿನದಿಂದ ಕಡಿಮೆಯಾಗಿ ಬಿಡುತ್ತೆ. ಈಶ್ವರ ಮೂಲ ಇದ ಮೇಲ ಜನರಿಗೆ ಇಲ್ಲಿ ಇತಿಹಾಸ ಹೆಂಗೆ ಅಂದ್ರೆ ದೇವರದ್ದು ಮೇಲಿಂದ ಬಂದದ್ದು ಮತ್ ಮೇಲಿದ್ದದ್ದು ಅದೆಲ್ಲ ಸುತ್ತಿಲ್ಲ. ನಾವು ಪಂಚಾಯತಿಗೆ ನಾವು 30 ವರ್ಷ ಆಯ್ತು ಬಸ್ ಶುರು ಮಾಡಿ ನಾವು ಬರ್ಕೊಂಡು ಮಧ್ಯೆ ಬರ್ತಾರೆ ಅಷ್ಟೇ. ಅದು ವರ್ಷ ಪಡ್ಕೊಳ್ಳೋದಕ್ಕೆ ಜನ ಅಲ್ಲ. ಗಾಳಿ ಗುಡ್ಡಿ ಅಂದ್ರೆ ಗಾಳಿ ಒಂದೊಂದು ವಿಶೇಷ ಅಂದ್ರೆ ಒಂದ್ ತಿಂಗಳ ಸಿಕ್ಕಾಪಟ್ಟೆ ಗಾಳಿ ಬರ್ತದೆ. ಇಲ್ಲ ಅಲ್ಲ, ಅದಕ್ಕೆ ಮುನ್ಸೂಚನೆ ಕೊಡುದು ಪೂಜಾ ಕೆಲವರು ಅದು ಆ ಟೈಮಿಗೆಲ್ಲ ದವಸ ಧಾನ್ಯಗಳೆಲ್ಲ ತಂದಿರ್ತದೆ ಅಲ್ಲ. ಗಾಳಿ ಕಪ್ಪೆ ಇದೆ ಅಂತ ಅಲ್ಲ ಅಲ್ಲಮ್ರ ಅಲ್ಲಿ ಹೋಗಿತ್ತಲ್ಲ ಅಲ್ಗ ಆಚಿಂದ ನಾನು ಶ್ರೇಯಸ್ ಆದೇಶಲ್ಲ ಮಾತಾಡಿದ್ರೆ ಪರಿಚಯ ಆಗಿದೆ. ಹಾಂ ನನಗೆ ಕೆಲವೊಂದು ಕಡೆ ಹಾಕ್ಬೇಡ. ಆಯ್ತು ಬೇಡ ಬಾಯ್. ಎಲ್ಲ ಕರೆಕ್ಟ್ ಮಾರ್ಕೆಲ್ಲ ಹಾಕಿರ ಈಶ್ವರನ ಹೂದೋಟ ಇಷ್ಟು ಕಷ್ಟ ಗೊತ್ತಿರ ಒಂದು 2 ನಿಮಿಷ ಮರೆ ಒಂದು 2 ನಿಮಿಷ 10 ನಿಮಿಷ ಒಳ ಬಂತು. ಹೌದಾ? ಸರಿ ಎಷ್ಟು ಕಾಮ 10 ನಿಮಿಷ ಆಯ್ತು ಅಷ್ಟೇ. 12 ನಿಮಿಷ ಸುಸ್ತಾಯ್ತು ಮರೆ. ಸುಸ್ತಾಯ್ತಾ?
ಸುಸ್ತಾಯ್ತಾ? ಅದಕ್ಕೆಲ್ಲ ನೀರು ತರ್ಕೊಂಡು ಹೌದು. ಇದಕ್ಕೆ ನಾವು ಬರಲ್ಲ ಸುಮಾರು ವರ್ಷ ಕೆಳಗೆ ಬಂದು ಹೌದಾ? ಅಷ್ಟೇ ಮೇಲೆ ಮಾಡ್ತೀವಿ. ದೇವ್ರ ಕೆಳ ಬಂದ ದೇವ್ರಿಗೆ ಇಷ್ಟ ಬತ್ತಿ ಎಲ್ಲ ರಿಬಾಬ್ ಕಾತಿಲ್ಲ ಸಾಣಿ ದೇವ್ರು ಕಾಣ್ತೈತೆ ಹೌದು. ಕಂಡು ನಾವು ಹೈಟ್ಗಿಂತ ಹೆಚ್ಚು ಹಿಂಗೆ ಇತ್ತು. ಫೈನಲಿ 1500 ಅಡಿ ಮೇಲ್ ಬಂದ ಮೇಲೆ ಯಾವ ತರ ಕಾಣಿಸುತ್ತಂತ ಹೇಳಿ ನೋಡಿ. ಇಲ್ಲೇ ಮೇಲ್ಗಡೆ ಈಶ್ವರನ ಒಂದು ಮೂಲ ದೇವಸ್ಥಾನ ಇರುವುದು. ಇದೇ ಈಶ್ವರನ ಮೂಲ ದೇವಸ್ಥಾನ ಇದ್ದಂತಹ ಜಾಗ. ಗಂಟೆ ಮತ್ತು ತ್ರಿಶೂಲದ ಆಕೃತಿಯೆಲ್ಲ ಇಲ್ಲಿದೆ. ಈಶ್ವರನ ದೇವಾಲಯದ ಪಕ್ಕದಲ್ಲಿರುವ ಈ ಸ್ಥಳವಂತೂ ಅತ್ಯದ್ಭುತವಾಗಿದೆ. ನೀವು ಬರ್ತೀರಾ? ನೀವು ವಿಡಿಯೋ ಮಾಡಿಲ್ಲ ಎಲ್ಲ ಹಾಯ್ ಮಾಡಿ ಇದಕ್ಕೆ ಒಳ್ಳೆ ಪ್ಲೇಸ್ ಮಾತ್ರ. ಸ್ವಲ್ಪ ಕೂಗಂತಿ ಮಾಡಿ ಪ್ರಸಾದ ಸರಿ ಮಾಡಿ ಎಲ್ಲ ಕೊಡಿ. ಈಗ ಎಲ್ಲ ಕೊಡಿ. ಎಷ್ಟು ಮಂಗಳಾರತಿ ಎಲ್ಲ ಕೊಡಿ. ಚೀಟಿ ಕೊಡಿ. ಮಂಗಳಾರತಿ ಎಲ್ಲ ಕೈ ಮುಕ್ಕಡಿ. ಮಂಗಳಾರತಿ ಚೀಟಿ ಕೊಟ್ಟಾರ. ಕುಂಕುಮ ಅಲ್ಲೇ ಕೊಡ್ತಾರೆ. ಕುಂಕುಮ ಅಷ್ಟೇ. ಕುಂಕುಮ ಅಷ್ಟೇ. ಇತಿಹಾಸ ಎಲ್ಲ ಕೂರ್ಸಿದ್ದೇವೆ ನಾವು. ಯಾರ ಸುರೇಶ್ ಅಂತ ಹೇಳಿದ್ರು ಕೆಳಗಿದ್ರ ಸೋಮವಾರ ನೇರ ಊಟದ ಐತಲ್ಲ ನಾವು ಮಡಮಕ್ಕಿ ಗ್ರಾಮ ಪಂಚಾಯತಿ ಮುಂದೆ ಅಲ್ಲಿಂದ ಅಧ್ಯಕ್ಷ ಮಹೇಶ್ವರಿ ಗ್ರಾಮ ಪಂಚಾಯತಿ. ನಮ್ಗೆ ಈ ಕುಡಿ ತಿಂಗಳಂತ ಕುಂದಾಪುರ ಕುಡಿ ತಿಂಗಳಲ್ಲಿ ಜೋರು ಗಾಳಿ ಶುರುವಾಗುತ್ತೆ. ಆ ಟೈಮಲ್ಲಿ ಗಾಳಿ ಶುರುವಾದಾಗ ಈ ದೇವ್ರ ನೆನೆಸ್ಕೊಂಡ್ರೆ ಆ ಗಾಳಿಯಿಂದ ಅಡಿಕೆ ಮರ ಈ ಕೃಷಿ ಹಾನಿ ಆಗೋದು ಯಾವುದೂ ಇಲ್ಲ. ಆದ ಕಾರಣ ಪ್ರತಿ ವರ್ಷ ಇಲ್ಲಿ ಬಂದು ಅಡಿಕೆ ಮಡಿಸಿ ಕೆಳಗೆ ಊಟ ಮಾಡ್ಕೊಂಡು ಹೋಗ್ತೇವೆ. ನಮ್ಗೆ ಇಲ್ಲಿಂದ ತುಂಬಾ ದೂರ ಮಡಮಕ್ಕಿಂದ ದೂರ ನಾವು. ಅಲ್ಲೂ ಅಲ್ಲ ಗಾಳಿ ಬೀಸುತ್ತೆ. ಅಲ್ಲೂ ಗಾಳಿ ತುಂಬಾ ಗಾಳಿ. ಆ ಮಡಮಕ್ಕಿ ನಮ್ಮ ಹಂಜ ಎಡಮಲ್ಲೆ ಕಬ್ಬಿನಾಲೆ ಆ ಪ್ಲೇಸ್ ತುಂಬಾ ಗಾಳಿ ಬರುತ್ತೆ. ಈ ಪೂಜೆ ಆಗೋ ಮೊದಲು ಅಲ್ಲಿಗೋಸ್ಕರ ಅಲ್ಲಿಂದೆಲ್ಲ ನಾವು ತುಂಬಾ ಜನ ಬಂದಿದ್ದೇವೆ. ಒಂದು 15-20 ಜನ ಬಂದಿದ್ದೀವಿ. ಈಗ ಪೂಜೆ ಆದ್ಮೇಲೆ ಗಾಳಿ ಗಾಳಿ ಇರೋದಿಲ್ಲ. ಇವತ್ತಿಂದ ಗಾಳಿ ಗಾಳಿ ಇಲ್ಲ ಕ್ಲೋಸ್. ಹಾಗೆ ಅಂದ್ರೆ ಇದು ಎಲ್ಲಿಂದ ಗಾಳಿ ಬೀಸುದು ಆತರ ಜನವ್ರು ಹೇಳ್ತಾರೆ ಇಲ್ಲಿ ಪೂಜೆ ಮಾಡಿ ಕಲ್ಲಿಡ್ತಾರೆ ಅಂತ ಹೇಳ್ತಾರೆ. ನಮ್ಗೆ ಗೊತ್ತಿರಿ ಇಲ್ಲಿ ಲೋಕಲ್ ಹತ್ರ ಕೇಳಿ ಇದರ ಇತಿಹಾಸಗಳು. ನಮ್ಗೆ ಹಿಂಗೆ ಗಾಳಿ ಜೋರ್ ಗಾಳಿ ಶುರುವಾದಾಗ ನಾವು ದೇವ್ರಿಗೆ ಕೈ ಮುಗಿ ಬರ್ತೇವೆ ಸ್ವಲ್ಪ ಗಾಳಿ ಕಡಿಮೆ ಆಗ್ಲಿ ಅಂತ. ಕೃಷಿ ಎಲ್ಲ ಹಾನಿ ಆಗಲ್ಲ. ನಾವೊಂದು 8-10 ವರ್ಷದಿಂದ ಬರ್ತಾ ಇದ್ದೇವೆ. ನನ್ನ ತಮ್ಮ ಲಾಯಿ ಕೇಳುತ್ತಿದ್ದ ಕೆಳಗಿದ್ದ ಅವ್ರದ್ದು ಒಂದ್ ಕೆಳಗೆ ಬೈಟ್ ತಗಂತಿದ್ದಾರೆ. ಇದೊಂದು 1000 ವರ್ಷದ ಹಿಂದಿಂದ ಅಂತ ಹೇಳ್ತಾರೆ. ನಮ್ ಕರೆಕ್ಟ್ ಪುರಾವೆ ಸಿಗ್ಲಿಲ್ಲ. ಆದ್ರೆ ತುಂಬಾ ವರ್ಷದ ಹಿಂದೆ ಮೇಲ್ ತುದಿಯಲ್ಲಿ ಶಿವ ಪಾರ್ವತಿಯನ್ನು ಪೂಜೆ ಮಾಡ್ತಿದ್ರಂತೆ, ಕೆಳಗಡೆ ಗಣಪತಿನ ಪೂಜೆ ಮಾಡ್ತಿದ್ರು.
ಅದು ಕೊನೆಗೆ ಶಿವಪಾರ್ವತಿದಲ್ಲಿ ಕುರುಹು ಒಂದ್ ಸಣ್ಣದು ಈಗ ಚೌಕಟ್ಟು ರೈತ ಮೀನು ತುದಿಯಲ್ಲಿ ಅಲ್ಲಿದ್ ಮಾತ್ರ ಅದು ಪೂಜೆಗೆ ಭಟ್ರಿಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಮತ್ತೆ ಯಾವ್ದೋ ಕಾಲದಲ್ಲಿ ಅಲ್ಲಿ ನಶಿಸಿ ಹೋಗಿ ಪುನಃ ಅಲ್ಲಿ ಮಾಡ್ಲಿಕ್ಕೆ ಆಗದೆ ಅದು ಎಲ್ಲೋ ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡಿದ್ರಂತ. ಈಗ ಇಲ್ಲಿ ಗಣಪತಿ ಮಾತ್ರ ಇಲ್ಲೇ ಪೂಜೆ ವರ್ಷದಲ್ಲಿ ಒಂದ್ಸಲ ಪೂಜೆ ಮಾಡೋದು. ಇಲ್ಲಿ ವಿಶೇಷತೆ ಅಂದ್ರೆ ಡಿಸೆಂಬರ್ ತಿಂಗಳು ಬರ್ತಿದ್ದಂಗೆ ಇಲ್ಲಿ ಗಾಳಿ ಶುರುವಾಗಿ ಜೋರಾಗಿ ಒಂದು ಇಡೀ ಊರಲ್ಲೆಲ್ಲ ಯಾವ ಫಂಕ್ಷನ್ ನಾವು ಮಾಡುದಾದ್ರೂ ಫಸ್ಟ್ ಗಣಪತಿಗೆ ಒಂದು ತೆಂಗಿನಕಾಯಿ ತೆಗೆದು ಇಡ್ಲೇಬೇಕು, ಇಲ್ದಿದ್ರೆ ಆ ಫಂಕ್ಷನ್ ಆ ದಿವಸ ಹಾಳು. ಯಾಕಂದ್ರೆ ಗಾಳಿ ಬಂದು ಎಲ್ಲ ಅದೆಲ್ಲ ನಾಚಾರ ಮಾಡಿ ಹಾಕಿರೋದು. ಒಂದ್ ಮರುವಂಗೆ ಇಲ್ಲ, ನೆನ್ಪು ಮಾಡತ್ರ ದೇವ್ರ ಅದೊಂದು ಪ್ರತೀತಿ ಏನ್ರಿ ಮೊದ್ಲಿಂದನೂ ನಂಬಿಕೆ ಇತ್ತು ಮತ್ತು ವಿಷಯ ನಿಜವಾಗ್ಲೂ ನಾವು ಕಂಡ ಪ್ರಕಾರ. ಹಾಗಾಗಿ ಡಿಸೆಂಬರ್ ಆಟೋಮೆಟಿಕ್ ಆಗ್ತಿ ಗಾಳಿ ಬೀಸುಟ್ಲೆ ಗಾಳಿ ಗುಡ್ಡಿ ಹಬ್ಬ ಯಾವತ್ತಂತ ಬರ್ತಿನಾರೆಲ್ಲ ನಮ್ ಕೇಂದ್ರ. ಹಂಗಾಗಿ ಅದೊಂದ್ ಬಾರಿ ವಿಶೇಷತೆ. ಮತ್ತೆ ಕಳಸದಲ್ಲಿ ಒಂದು ಶಿವಪಾರ್ವತಿ ಉಮಾಮಹೇಶ್ವರ ದೇವ್ರ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಿದ್ರು. ನಮ್ ಪ್ರಕಾರ ನಾವು ಗೆಸ್ ಮಾಡೋದು ಅದೇ ಈಶ್ವರನೇ ಇಲ್ಲಿ ಬಪ್ಪಕ್ಕೆ ಆಗದೆ ಅಲ್ಲಿ ಹೋಗಿ ಪ್ರತಿಷ್ಠಾಪನೆ. ಹಿಂದಿನ ಜೈನರು ವಾಸ ಇದ್ದ ಜಾಗ ಇದು. ತುಂಬಾ ಜೈನರು ಕುಟುಂಬ ಇಡೀ ವ್ಯಾಪ್ತಿ ಪೂರ್ತಿ ನೀವು ಎಲ್ಲೇ ನೋಡ್ರು ಜೈನ ಕುರುಹುಗಳು ಸಿಕ್ಕುತ್ತೆ. ಶಾಮಿಯಾಕ್ಲು ಅಂತ ಒಂದು ಊರು ಉಂಟು, ಅಲ್ಲಿ ಭೂತ್ಮಕ್ಕಿ ಅಂತ ಒಂದು ಪ್ರದೇಶ ಇತ್ತು. ಅಲ್ಲಿ ಪ್ರತಿ ಒಂದು ಜೈನರು ಇದಕ್ ಸಂಬಂಧಪಟ್ಟು ನೀವು ಹೋದ್ರು ನೋಡ್ಬೋದು, ಕುರುಹುಗಳು ಬೇಕಾದಷ್ಟು ಸಿಗುತ್ತೆ. ಜೈನ್ ಇದ್ದಂತ ಒಂದು ಪ್ರದೇಶ. ಅಲ್ಲಿ ತುಂಬಾ ದೇವಸ್ಥಾನಗಳು ಕೂಡ ಅಲ್ಲಿ ಅಳೆದು ಹೋದ ದೇವಸ್ಥಾನ. ಈಗ ಕೆಲವೆಲ್ಲ ಜೀರ್ಣೋದ್ಧಾರ ಮಾಡ್ತಾ ಇದ್ರಿ ಈಗ. ಹಾಗೆ ಈ ಎಲ್ಲ ನದಿ ಇತ್ತಿಲ್ಲ, ಆ ನದಿ ಸಾಲಲ್ಲಿ ನೀವು ಎಲ್ಲೇ ನೋಡಿದ್ರು ಜೈನ ಕಾಲದಲ್ಲಿ ನಾಗಬನಗಳ ಪ್ರತಿಷ್ಠಾಪನೆ ಮಾಡಿದಂತ ಕುರುಹು ನಮಗೆ ಬೇಕಾದಷ್ಟು ಸಿಗುತ್ತೆ. ಅದು ಅಂದ್ರೆ ತುಂಬಾ ಹಿಂದೆ ಇಲ್ಲಿ ಜೈನರು ವಾಸವಾಗಿದ್ದಂತ ಪ್ರದೇಶ ಅನ್ನೋದಕ್ಕೆಲ್ಲ ತುಂಬಾ ಸಾಕ್ಷಿಗಳು ಸಿಕ್ಕುತ್ತೆ. ಈ ದೇವ್ರು ಕೂಡ ಜೈನರು ಪೂಜೆ ಮಾಡ್ತಾ ಇದ್ದಂತ ಕ್ಷೇತ್ರ ಅನ್ನುವಂತ ಪ್ರತೀತಿ ಇದೆ. ಹಾಗೆ ಬಹಳ ವರ್ಷದಲ್ಲಿ ನಮ್ಗೆ ತುಂಬಾ ವರ್ಷ ಜನ ಜಾಸ್ತಿ ಆಗ್ತಾ ಇದ್ರಿ, ಬಹಳ ಖುಷಿ ಆಗ್ತದೆ ಈ ಸಲ. ಹೌದು, ತುಂಬಾ ಇದಕ್ಕೆ ಅಂದ್ರೆ ಹೆಸರುವಾಸಿ ಆಗ್ತಾ ಇದೆ. ಒಂದ್ ಒಳ್ಳೆ ಪ್ರವಾಸೋದ್ಯಮ ಇಲಾಖೆಯರಿಗೆ ಸಿಕ್ಕರೆ ಇದು ಒಳ್ಳೆ ಅಭಿವೃದ್ಧಿ ಮಾಡ್ರೆ ಈ ಊರು ಕೂಡ ಅಭಿವೃದ್ಧಿ ಆಗ್ಬೋದು ಅನ್ನೋದು ನನ್ನೊಂದು ಆಸೆ. ಆಗ್ಬೇಕು. ಮತ್ತೆ ಇಂತ ಒಂದು ನ್ಯಾಚುರಲ್ ಪ್ರದೇಶ ಎಲ್ಲೂ ಸಿಗುದಿಲ್ಲ ಅಲ್ಲ. ಮಕ್ಕಳಿಗೆಲ್ಲ ಚಾರಣ, ಕಾಲೇಜ್ ಮಕ್ಕಳದ್ದೆಲ್ಲ NSS ಕ್ಯಾಂಪ್, NCC ಕ್ಯಾಂಪ್ ಅವರಿಗೆಲ್ಲ ಒಂದು ಮೇಲ್ವರೆಗೆ ಹೋಗಿ ಬರುವುದು ಅದೇ ಒಂದು ಅವರಿಗೆ ಒಳ್ಳೆ ಅಡ್ವೆಂಚರ್ ಚಟುವಟಿಕೆ ಆಗ್ಬೇಕು. ನಾವು ಈ ಗಣಪತಿ ವಿಶೇಷವಾದ ಶಕ್ತಿಯನ್ನ ನಾವು ಹುಟ್ಟಿದಾಗ್ಲಿಂದ ನೋಡಿದ್ದೇವೆ, ನಮ್ಗೆ ಸಿಕ್ಕಿದೆ ಅದು ಪ್ರತಿಫಲ. ನೀವು ಮನ್ಸಲ್ಲಿ ಏನೇ ಅನ್ಕೊಳ್ಳಿ ಆ ಗಣಪತಿ ಹತ್ರ ಮನ್ಸಾರೆ ಬೇಡ್ಕೊಂಡ್ರೆ ಅದು ನಿಮ್ಗೆ ಈಡೇರಿಯೇ ಈಡೇರ್ತದೆ. ಇನ್ನೊಂದ್ ವರ್ಷ ನೀವು ಬಂದು ಹೌದು ನಿಜವಾಗ್ಲೂ ನನ್ನ ಆಸೆ ಈಡೇರಿದೆ ಅಂತ. ಸುಸ್ತಾಯ್ತಾ ಗಾಡಿ ನಾನು ಅಲ್ಲಿಗೆ ಓಟ್ ಮಾಡುವಾಗ ನೀವು ಪ್ರಶಾಂತ್ ಅವರು ಇಲ್ಲಿಗೆ ಸಂದರ್ಶನ ತಗೊಂಡ್ಬಂದ್ರೆ ಗಾಡಿ ನಾ ಎಷ್ಟು ವೇಟಿಂಗ್ ಇತ್ತು. ಮೆಟ್ಕೊಳ್ತಿ ಇತ್ತು ಕರೆಕ್ಟ್ ಆಶಿಕ ಮೆಟ್ಕೊಳ್ಸಿ ಮಗ, ಅಲ್ಲಿ ಮೆಟ್ಕೊಳ್ಸ್ಬೇಕು. ದೇವಸ್ಥಾನದಲ್ಲಿ ಮಧ್ಯಾಹ್ನದ ಮೇಲೆ ವನಭೋಜನದ ರೀತಿಯಲ್ಲಿ ಸಮ ಆರಾಧನೆ ಅಂತ ಹೇಳಿ ಒಂದು ಊಟ ಇರುತ್ತೆ. ಯಾವುದೇ ಚಪ್ಪರದ ವ್ಯವಸ್ಥೆ ಇಲ್ಲದೆ ಒಂದು ಅತ್ಯುತ್ತಮವಾಗಿ ರೀತಿಯಲ್ಲಿ ಇರುತ್ತೆ. ಹಾಗೆ ಕೈ ತೊಳೆಯೋಕ್ಕೂ ಹೊಳೆಯಲ್ಲಿ ಕೈ ತೊಳೆಯೋದು, ಈ ತರ ಒಂದು ಸುಂದರವಾದ ದೃಶ್ಯ ಬೇರೆಲ್ಲೂ ಕಾಣಲಿಕ್ಕೆ ಸಿಗಲ್ಲ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಗಾಳಿಗುಡ್ಡ ಮಹಾಗಣಪತಿ ನಿಮ್ಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ.